ಪ್ರೆಗ್ನೆಂಟ್ ಆಗೋದು ಪ್ರತಿ ಒಂದು ಹೆಂಗಸಿನ ಜೀವನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಆದ್ರೂ ಡೆಲಿವರಿ ಆದ್ಮೇಲೆ ನಿಮ್ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಈ ಬದಲಾವಣೆಗಳು ಕೆಲವೊಂದು ಚೆನ್ನಾಗಿ ಕಾಣಿಸ್ತಿರಲ್ಲ ನಿಮ್ಗೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಿರುತ್ತೆ. ಇದನ್ನ ಸರಿಪಡಿಸಬಹುದಾ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಏನೇನು ಬದಲಾವಣೆ ಆಗಿರುತ್ತೆ? ಮೊದಲನೇದು, ನಿಮ್ಮ ಹೊಟ್ಟೆ ಭಾಗದಲ್ಲಿರೋ ಸ್ಕಿನ್ ತುಂಬಾ ಸ್ಟ್ರೆಚ್ ಆಗಿರುತ್ತೆ. ಪ್ರೆಗ್ನೆನ್ಸಿ ಆದಾಗ ಆ ಮಗು ವೆಯ್ಟ್ 3-3.5 kg ಇದ್ರು ನಿಮ್ಗೆ ತೂಕ ಒಂದು 10-10.5 kg ಜಾಸ್ತಿ ಆಗಿರುತ್ತೆ. ಅಷ್ಟು ಸ್ಟ್ರೆಚ್ ಆದಾಗ ಏನಾಗುತ್ತೆ, ಎಲ್ಲಾ ಸ್ಕಿನ್ ಸಹಿತ ನಾರ್ಮಲ್ ಮುಂಚಿನ ಪ್ರೀ ಪ್ರೆಗ್ನೆನ್ಸಿ ಲೆವೆಲ್ಗೆ ಅದನ್ನ ಸೈಜ್ ಬರೋದಿಲ್ಲ. ದೇರ್ಫೋರ್ ತುಂಬಾ ಎಕ್ಸಸ್ ಸ್ಕಿನ್ ಇರುತ್ತೆ. ಆಮೇಲೆ ಸ್ಟ್ರೆಚ್ ಆಗಿರೋದ್ರಿಂದ ತುಂಬಾ ಸ್ಟ್ರೆಚ್ ಮಾರ್ಕ್ ಗಳು ಪರ್ಟಿಕ್ಯುಲರ್ಲಿ ಲೋಯರ್ ಅಬ್ಡಮನ್, ಈಗ ಹೊಕ್ಕಳಿನ ಕೆಳಭಾಗದಲ್ಲಿ ಕಾಣಿಸ್ಕೊತಾ ಇರುತ್ತೆ. ಮೂರನೇದೇನು, ಅಬ್ಡಮನ್ ಪೂರ್ತಿ ಸ್ಟ್ರೆಚ್ ಆಗಿರೋದ್ರಿಂದ ನಿಮ್ಮ ಮಾಂಸಖಂಡಗಳು ಅಂದ್ರೆ ರೆಕ್ಟಸ್ ಮಸಲ್ಸ್ ಅಂತ ಹೇಳ್ತೀವಲ್ವಾ, ಅದು ತುಂಬಾ ದೂರ ಹೋಗಿರುತ್ತೆ. ಇದರಿಂದ ನಿಮ್ದು ಪಿಯರ್ ಶೇಪ್, ಒಂದು ಫಿಮೇಲ್ ಕರ್ವೇಚರ್ ಹೋಗ್ಬಿಟ್ಟು ಒಂದು ಬ್ಲಾಬ್ ತರ ಕಾಣ್ತಾ ಇರುತ್ತೆ ಕೆಳಗಡೆ, ಅಥವಾ ಫ್ಲಾಂಕ್ಸ್ ಅಲ್ಲೆಲ್ಲ ಯಾವುದೇ ಶೇಪ್ ಇರೋದಿಲ್ಲ. ನೆಕ್ಸ್ಟ್ ಚೇಂಜಸ್ ಬ್ರೆಸ್ಟ್ ಅಲ್ಲಿ ಆಗುತ್ತೆ. ಪ್ರೆಗ್ನೆನ್ಸಿ ಆದಾಗ ಹಾರ್ಮೋನ್ ಬದಲಾವಣೆಗಳಿಂದ ವಾಲ್ಯೂಮ್ ಜಾಸ್ತಿ ಆಗಿರುತ್ತೆ. ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಆದ ತಕ್ಷಣ ವಾಲ್ಯೂಮ್ ಎಲ್ಲ ಕಡಿಮೆ ಆಗೋದ್ರಿಂದ ಬ್ರೆಸ್ಟ್ ತುಂಬಾ ಸ್ಯಾಗ್ ಆಗೋಗಿರುತ್ತೆ, ಜೊತೆಗೆ ವಾಲ್ಯೂಮ್ ಸಹಿತ ಕಡಿಮೆ ಆಗಿರುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಇವನ್ ಸಿಸೇರಿಯನ್ ಸೆಕ್ಷನ್ ಅಲ್ಲಿ ಪೆಲ್ವಿಕ್ ಏರಿಯಾದಲ್ಲಿ ಚೇಂಜಸ್ ಆಗೋದ್ರಿಂದ ಆ ಜಾಗದ ಮಸಲ್ಸ್ ವೀಕ್ ಆಗಿರುತ್ತೆ. ಇಷ್ಟೆಲ್ಲ ಚೇಂಜಸ್ ಗಳನ್ನ ಹೇಗೆ ಸರಿ ಮಾಡಬಹುದು? ಯೂಶಲಿ ನಾವು ಇದನ್ನೆಲ್ಲ ಕಂಬೈನ್ ಮಾಡಿ ಒಂದು ಮಾಮಿ ಮೇಕ್ ಓವರ್ ಅಂತ ಒಂದು ಕ್ಯೂರೇಟೆಡ್ ಲಿಸ್ಟ್ ಆಫ್ ಪ್ರೊಸೀಜರ್ಸ್ ಮಾಡ್ತೀವಿ. ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡೋದೇನು, ಒಂದು ಟಮ್ಮಿ ಟಕ್ ಅಂತಂದ್ರೆ ಎಕ್ಸಸ್ ಸ್ಕಿನ್ ಅನ್ನ ತೆಗೆದು ಎಕ್ಸಸ್ ಫ್ಯಾಟ್ ನ ಲೈಪೋಸೆಕ್ಷನ್ ಮಾಡಿ ನಿಮ್ದು ಮಸಲ್ಸ್ ನ ಹತ್ರ ತರುವಂತದ್ದು. ಇದನ್ನ ನಾವು ಟಮ್ಮಿ ಟಕ್ ಅಥವಾ ಅಬ್ಡೋಮಿನೋಪ್ಲಾಸ್ಟಿ ಅಂತೀವಿ. ನಿಮ್ಗೆ ಎಷ್ಟು ಸ್ಕಿನ್ ಎಕ್ಸಸ್ ಇದೆ, ಎಷ್ಟು ಮಸಲ್ ದೂರ ಇದೆ ಅನ್ನೋ ಪ್ರಕಾರ ಯಾವ ರೀತಿ ಪ್ರೊಸೀಜರ್ ಮಾಡಬಹುದು ಅಂತ ಡಿಸೈಡ್ ಮಾಡ್ತೀವಿ. ಎರಡನೇದು, ಸ್ಯಾಗ್ ಆಗಿರೋ ಬ್ರೆಸ್ಟ್ ಅನ್ನ ನಾವು ಒಂದು ಬ್ರೆಸ್ಟ್ ರಿಡಕ್ಷನ್ ಅಥವಾ ಮ್ಯಾಸ್ಟೋಪೆಕ್ಸಿ ಅನ್ನೋ ಪ್ರೊಸೀಜರ್ ಇಂದ ಅದನ್ನ ನಾರ್ಮಲ್ ಶೇಪ್ ಅಥವಾ ಪ್ರೀ ಪ್ರೆಗ್ನೆನ್ಸಿ ಶೇಪ್ ಗೆ ತರಬಹುದು. ಪೆಲ್ವಿಕ್ ರೀಜನ್ ಮಸಲ್ಸ್ ನ ಸ್ಟ್ರೆಂತ್ ಮಾಡೋದಕ್ಕೆ ನಾವು ಒಂದು ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಉಪಯೋಗಿಸ್ಬಿಟ್ಟು ಆ ಮಸಲ್ ನ ಸ್ಟ್ರೆಂತ್ ಮಾಡಬಹುದು. ಇಷ್ಟನ್ನೆಲ್ಲ ಕಂಬೈನ್ ಮಾಡೋದ್ರಿಂದ ಯು ಕ್ಯಾನ್ ಗೆಟ್ ಬ್ಯಾಕ್ ಯುವರ್ ಕಾನ್ಫಿಡೆನ್ಸ್. ನಿಮ್ಗೂ ಈ ರೀತಿ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆಯಾ ಪೋಸ್ಟ್ ಪ್ರೆಗ್ನೆನ್ಸಿ? ಹಾಗಿದ್ರೆ ಕನ್ಸಲ್ಟೇಷನ್ ಬುಕ್ ಮಾಡಿ ಅಥವಾ ಕಮೆಂಟ್ ಅಲ್ಲಿ ಮೆಸೇಜ್ ಗಳನ್ನ ಮಾಡಿ. ಯು ಕ್ಯಾನ್ ಗೆಟ್ ದ ಸೊಲ್ಯೂಷನ್ ಏನು ಅನ್ನೋದಕ್ಕೆ ವಿ ಕ್ಯಾನ್ ಟ್ರೈ ಟು ಸಾಲ್ವ್ ಇಟ್. ಓಕೆ, ಥ್ಯಾಂಕ್ ಯು.